ಏನು ದಿಢೀರಂತ ಕುಸಿತವಾಯ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು? ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಮತ್ತೊಮ್ಮೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಈಗ ನೀವು ಬಂಗಾರ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಿಮಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ, ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. ಹೌದು, ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣವಾದ್ರು ಏನು, ಇನ್ನಷ್ಟು ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಬೆಲೆ, ಮತ್ತೆ ಬಂಗಾರ ಮನೆಯಲ್ಲಿಟ್ಟವ್ರಿಗೆ ಏನಪ್ಪಾ ಗುಡ್ ನ್ಯೂಸ್, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಕವರ್ ಅನ್ನ ಮಾಡಿದ್ದೇವೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಬಂಗಾರ ನೀವು ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಒಂದು ಸೀಕ್ರೆಟ್ ಟ್ರಿಕ್ ಮೂಲಕ, ಮತ್ತು ಬಂಗಾರ ಖರೀದಿ ಮಾಡುವಾಗ ಜನರು ಎಲ್ಲಿ ಮೋಸ ಹೋಗ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೇವೆ. ಸೊ ವೀಕ್ಷಕರ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ನಾವು ನಿಮಗೆ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಕೂಡ ಮಾಡ್ತೇವೆ. ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗ್ಬಹುದು, ಎಷ್ಟು ಏರಿಕೆ ಕೂಡ ಆಗ್ಬಹುದು, ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರ್ಬೇಕು? ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು ವೀಕ್ಷಕರೇ. ನೋಡಿ, ಕೆಲವೊಬ್ಬರು ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಪಡ್ತಾ ಇದ್ದಾರೆ, ಕೆಲವರು ಬೆಲೆ ಏರಿಕೆ ಆಗಲಿ 2 ಲಕ್ಷ ರೂಪಾಯಿ ಆಗಲಿ ಅಂತಾನು ಕೂಡ ಆಸೆ ಪಡ್ತಾ ಇದ್ದಾರೆ. ತುಂಬಾ ಜನ ನಮಗೆ ಕಮೆಂಟ್ ಕೂಡ ಅದೇ ತರ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮನೆಯಲ್ಲಿ ಬಂಗಾರ ಇಟ್ಟಿರ್ತಾರಲ್ಲ, ಅವರಿಗೆ ಬಂಗಾರದ ಬೆಲೆ ಏರಿಕೆ ಆದ್ರೇನೆ ಲಾಭ, ಅಂದ್ರೆ ಇಳಿಕೆ ಆದ್ರೆ ಅವರಿಗೆ ನಷ್ಟ ಅಂತ ಹೇಳ್ಬಹುದು. ಅಂದ್ರೆ ಮನೆಯಲ್ಲಿ ನೀವು ಇವತ್ತು 1 ಲಕ್ಷ ರೂಪಾಯಿದು ಬಂಗಾರ ಇಟ್ಟಿರ್ತೀರಾ ಅಂದ್ರೆ ನಾಳೆ ಬೆಲೆ 2 ಲಕ್ಷ ರೂಪಾಯಿ ಆದ್ರೆ ನಿಮಗೆ 1 ಲಕ್ಷ ರೂಪಾಯಿ ಲಾಭ, ಅದೇ 3 ಲಕ್ಷ ರೂಪಾಯಿ ಆದ್ರೆ 2 ಲಕ್ಷ ರೂಪಾಯಿ ಲಾಭ. ಈ ತರ ಕೆಲವರು ಬಂಗಾರ ಬೆಲೆ ಏರಿಕೆ ಆಗ್ಲಿ ಅಂದ್ರೆ ಅವರು ಮನೆಯಲ್ಲಿ ಬಂಗಾರ ಬೆಳ್ಳಿ ಹೂಡಿಕೆ ಮಾಡಿ ಇಟ್ಟಿರ್ತಾರಲ್ಲ, ಅವರಿಗೆ ಬೆಲೆ ಏರಿಕೆ ಆಗಲಿ ಅಂತ ಆಸೆ ಪಡ್ತಿರ್ತಾರೆ. ಹೊಸದಾಗಿ ಖರೀದಿ ಮಾಡೋರು ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಪಡ್ತಿರ್ತಾರೆ. ನೀವು ಎದಕ್ಕೆ ಆಸೆ ಪಡ್ತಿದ್ದೀರಾ ಕಮೆಂಟ್ ಮಾಡಿ. ನೋಡಿ, ಮೊದಲಿಗೆ ನಾವು ನಿಮಗೆ ಚಾರ್ಟ್ ಮೂಲಕ ತೋರಿಸ್ತೇವೆ. ನೋಡಿ, ಒಂದು 5 ದಿನದಲ್ಲಿ ಬೆಳ್ಳಿ ಬೆಲೆ 20,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಒಂದು ತಿಂಗಳಲ್ಲಿ ಬರೋಬ್ಬರಿ 30,000 ರೂಪಾಯಿಯಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ. ಒಂದು ವರ್ಷದಲ್ಲಿ ಅಂದ್ರೆ ಈ ಒಂದು ಜನವರಿಯಲ್ಲಿ ನೋಡಿದ್ರೆ, ಕಂಪೇರ್ ಮಾಡಿದ್ರೆ ನಾವು ಇಲ್ಲಿ ಬರೋಬ್ಬರಿ 1 ಲಕ್ಷ ರೂಪಾಯಿವರೆಗೂ ಬೆಲೆಯಲ್ಲಿ ಇಳಿಕೆ ಆಗಿದೆ. ಆದ್ರೆ ಹೋದ ವರ್ಷ ಅಂದ್ರೆ 2025 ಜುಲೈಯಲ್ಲಿ ಬೆಲೆ 1,10,000 ರೂಪಾಯಿ ಇತ್ತು ಕೆಜಿಗೆ. ಆದ್ರೆ ಈಗ ನೋಡಿ 2,22,000. ಅಂದ್ರೆ ನೀವೇನಾದ್ರೂ ಹೋದ ವರ್ಷ 2025 ಜುಲೈ ತಿಂಗಳಲ್ಲಿ ಬೆಳ್ಳಿ ಖರೀದಿ ಮಾಡಿದ್ರೆ 1 ಕೆಜಿ, ಇವತ್ತು ಅದು 2,20,000 ರೂಪಾಯಿ. ಅಂದ್ರೆ 1 ಲಕ್ಷ ರೂಪಾಯಿ ಹಾಕಿದ್ರೆ 1,20,000 ರೂಪಾಯಿ ಲಾಭ ಕೊಟ್ಟಿದೆ ಬೆಳ್ಳಿ ಬೆಲೆ ಅಂತಾನೆ ಹೇಳ್ಬಹುದು. ಆದ್ರೆ ಅದೇ ಪ್ರಕಾರ ಜನವರಿಯಲ್ಲಿ 3,50,000 ರೂಪಾಯಿ ತನಕನೂ ಬೆಲೆ ಹೋಗಿತ್ತು. ಹೌದು ವೀಕ್ಷಕರೇ, 3-4 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿತ್ತು. ನಂತರ ಇಳಿಕೆ ಕೂಡ ಆಗಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ, ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರಲ್ಲ 3 ಲಕ್ಷ 4 ಲಕ್ಷ ರೂಪಾಯಿಗೆ, ಅವರಿಗೆ ಇವತ್ತು 1.5-2 ಲಕ್ಷ ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಈಗ ನೋಡಿ ಬೆಲೆ ಯಾವ ತರ ಇದೆ ಅಂದ್ರೆ ಒಂದು ಬ್ರೇಕ್ ಇವನ್ ಪಾಯಿಂಟ್ ಗೆ ಬಂದು ನಿಂತಿದೆ. ಮುಂದಿನ ಬರೋ ದಿನ ಬೆಲೆ 2 ಲಕ್ಷ ರೂಪಾಯಿ ತನಕನೂ ಇಳಿಯುವ ಚಾನ್ಸ್ ಇದೆ ಅಂತಾನೆ ಚಾರ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಅಂದ್ರೆ ನೋಡಿ, ಬೆಲೆ ಈಗ ಏರಿಕೆಯಾಗಿ ಮತ್ತೆ ಇಳಿಕೆ ಆಗಿರೋದಾಗಿದೆ. ಅಂದ್ರೆ ಬೆಲೆ ಏರಿಕೆ ಆದ್ರೂ ಕೂಡ ದಿಢೀರ್ ಅಂತ ಮತ್ತೆ ಕುಸಿತ ಕಾಣ್ತಾ ಇದೆ. ಅಂದ್ರೆ ಬೆಳ್ಳಿಯಲ್ಲಿ ಸೆಲ್ಲಿಂಗ್ ಪವರ್ ಜಾಸ್ತಿ ಇದೆ, ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ವೀಕ್ಷಕರೇ. ಅಂದ್ರೆ 1 ಲಕ್ಷ ರೂಪಾಯಿಗೆ 1,20,000 ಲಾಭ ಕೊಡ್ತಾ ಇದೆ ಬೆಳ್ಳಿ. ಇಷ್ಟೊಂದು ಲಾಭ ಯಾವುದೇ ಕಂಪನಿ ಶೇರ್ಸ್ ಕೂಡ ಆಲ್ಮೋಸ್ಟ್ ಕೊಟ್ಟಿರೋದು ಇಲ್ಲ ಬೆಳ್ಳಿ ಕಂಪೇರ್ ಮಾಡಿದ್ರೆ. ಅದೇ ನೋಡಿ, ಈಗ ಮತ್ತೆ 5,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ, ನಿನ್ನೆ 2,40,000 ರೂಪಾಯಿ ಇತ್ತು ಕೆಜಿ, ಇವತ್ತು 2,35,000 ರೂಪಾಯಿ ಆಗಿದೆ. 5,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಬಂಗಾರ ಕೂಡ ಇದೇ ತರ ಆಗ್ತಾ ಇದೆಯಾ? ನೋಡಿ, ನಾವು ಬೆಳ್ಳಿ ಮತ್ತು ಬಂಗಾರ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಜುಲೈ ತಿಂಗಳಲ್ಲಿ ಬೆಳ್ಳಿ 1,10,000 ರೂಪಾಯಿ ಇತ್ತು, ಬಂಗಾರ ಹೋದ ವರ್ಷ ಜುಲೈ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ತನಕ ಇತ್ತು ವೀಕ್ಷಕರೇ. ಅದೇ ನೀವು ಎರಡರಲ್ಲೂ ಕೂಡ ಹೂಡಿಕೆ ಮಾಡಿದ್ರೆ ಯಾವುದು ಬೆಸ್ಟ್ ಅಂದ್ರೆ ಬೆಳ್ಳಿ ಜಾಸ್ತಿ ಲಾಭ ಕೊಟ್ಟಿದೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ. ಅಂದ್ರೆ ಈಗ ಬಂಗಾರ 1,45,000 ರೂಪಾಯಿ ಇದೆ, ಬೆಳ್ಳಿ 2,20,000 ರೂಪಾಯಿ ಇದೆ ಕೆಜಿಗೆ. ಇದು ಬಂಗಾರ 10 ಗ್ರಾಮ್ಗೆ. ಆದ್ರೆ ನಾವು ವ್ಯಾಲ್ಯೂಯೇಷನ್ ನೋಡಿದ್ರೆ, ರಿಟರ್ನ್ಸ್ ನೋಡಿದ್ರೆ ಬೆಳ್ಳಿ ಈಗ 120% ಲಾಭ ಕೊಟ್ಟಿದೆ ಒಂದು ವರ್ಷದಲ್ಲಿ. ಆದ್ರೆ ಬಂಗಾರ 40%, 25-30% ಲಾಭ ಕೊಟ್ಟಿದೆ ವೀಕ್ಷಕರೇ. ಅಂದ್ರೆ 1 ಲಕ್ಷ ರೂಪಾಯಿ ಬೆಳ್ಳಿ 1 ಲಕ್ಷ ರೂಪಾಯಿ ಲಾಭ ಕೊಟ್ಟಿದ್ರೆ ಬಂಗಾರ 1 ಲಕ್ಷ ರೂಪಾಯಿಗೆ 50,000-40,000 ರೂಪಾಯಿ ಲಾಭ ಕೊಟ್ಟಿದೆ. ಅಂದ್ರೆ ಬಂಗಾರಕ್ಕಿಂತ ಹೆಚ್ಚು ಲಾಭ ಬೆಳ್ಳಿ ಈ ಬಾರಿ ಹೂಡಿಕೆದಾರರಿಗೆ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಬೆಳ್ಳಿಯಲ್ಲಿ ದೊಡ್ಡ ಮಟ್ಟದ ಏರಿಕೆ ನಮಗೆ ಕಂಡು ಬಂದಿತ್ತು. ನಂತರ ದಿಢೀರ್ ಅಂತ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಮತ್ತೆ ಪ್ರಾರಂಭವಾಗ್ತಾ ಇದೆ.
ಮತ್ತೆ ಈಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಏರಿಕೆ ವಾಲಿಟಾಲಿಟಿ ಎರಳಿದೆ ಅಂತಾನು ಕೂಡ ಹೇಳ್ಬಹುದು. ಬೇಕಾದ್ರೆ ನೀವು ಸ್ಕ್ರೀನ್ ನೋಡ್ತಿರ್ಬೋದು, ಹೋದ ವರ್ಷ 1,10,000 ರೂಪಾಯಿ ತನಕ ಬಂಗಾರದ ಬೆಲೆ ಇತ್ತು. ಈಗ 1,43,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇದು MCX ವ್ಯಾಲ್ಯೂಸ್ ಅಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂತ ನಾವು ಕರಿತೀವಿ ಇದಕ್ಕೆ. ಇದು ಆನ್ಲೈನ್ ನಲ್ಲಿ ನೀವು ಟ್ರೇಡಿಂಗ್ ವ್ಯೂ ನಲ್ಲೂ ಕೂಡ ನೋಡಬಹುದು. ನೋಡಿ, ಕಳೆದ 3 ತಿಂಗಳಲ್ಲಿ 18,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ. ಅಂದ್ರೆ 1,63,000 ರೂಪಾಯಿ ತನಕ ಬೆಲೆ ಹೋಗಿತ್ತು. ಅದೇ ಒಂದು ತಿಂಗಳಲ್ಲಿ 1,53,000 ರೂಪಾಯಿಂದ 10,000 ರೂಪಾಯಿ ಇಳಿಕೆ ಆಗಿದೆ. ಒಂದೇ ದಿನದಲ್ಲಿ ಬರೋಬ್ಬರಿ 2,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ. ನೀವು ಚಾರ್ಟ್ ಕೂಡ ನೋಡಬಹುದು ಸ್ಕ್ರೀನ್ ಮೇಲೆ ಯಾವ ತರ 1,65,000 ರೂಪಾಯಿಂದ 1,57,000 ರೂಪಾಯಿಗೆ ಬಂತು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಯಿತು. ಮತ್ತೆ ನೋಡಿ ಬೆಲೆ ಯಾವ ತರ ಇಳಿಕೆ ಆಗಿದೆ, ಸ್ಟೆಪ್ ಡೌನ್ ಆಗ್ತಾ ಇದೆ. ಮತ್ತೆ ಇಳಿಕೆ ಆಯಿತು 1,53,000, ಮತ್ತೆ 1,50,000 ರೂಪಾಯಿಗೆ ಇಳಿಕೆ ಆಯಿತು. ಮತ್ತೆ 1,42,000 ರೂಪಾಯಿ ತನಕ ಈಗ ಲೋ ಟಚ್ ಆಗಿದೆ. ಈ ಬಾರಿ 1,42,000 ಬ್ರೇಕ್ ಆದ್ರೆ 1,38,000, 1,36,000 ರೂಪಾಯಿ ತನಕ ಮತ್ತೊಮ್ಮೆ ಬೆಲೆ ಬರಬಹುದು ಅಂತಾನು ಕೂಡ ಇಲ್ಲಿ ನಾವು ಲೆಕ್ಕಾಚಾರ ಮಾಡಬಹುದು ವೀಕ್ಷಕರೇ. ಅಂದ್ರೆ ಮುಂದಿನ ಬರೋ ದಿನ ಅಥವಾ ಈ ಒಂದು ತಿಂಗಳು ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗುವ ಚಾನ್ಸ್ ಇದೆ. ಆದ್ರೆ ಇಳಿಕೆ ಆಗೋದಕ್ಕೆ ಕಾರಣ ಏನು ಅಂತ ನೀವು ಕೇಳೋದಾದ್ರೆ ಯುದ್ಧಗಳ ಒಂದು ಸನ್ನಿವೇಶ. ಅಂದ್ರೆ ನೋಡಿ, ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಬೆಲೆ ಏರಿಕೆ ಆಗುತ್ತೆ, ಯುದ್ಧಗಳು ನಿಂತು ಹೋದ್ರೆ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಆದ್ರೆ ಈ ಬಾರಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಯಿತು. ಯಾವಾಗ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಯಿತು ಅವಾಗ ಹೂಡಿಕೆದಾರರು ಲಾಭ ಮಾಡುವುದಕ್ಕೆ ಕ್ರೂಡ್ ಆಯಿಲ್ ಹತ್ತ ಶಿಫ್ಟ್ ಆದ್ರು. ಬಂಗಾರ ಬೆಳ್ಳಿಯಲ್ಲಿ ಹಣವನ್ನ ಮಾರಾಟ ಮಾಡಿ ಕಚ್ಚಾ ತೈಲದಲ್ಲಿ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಬಂಗಾರ ಬೆಳ್ಳಿ ಡಿಮ್ಯಾಂಡ್ ಕಡಿಮೆ ಆಯಿತು, ಕಚ್ಚಾ ತೈಲಕ್ಕೆ ಡಿಮ್ಯಾಂಡ್ ಬಂದು ಕಚ್ಚಾ ತೈಲ ಬೆಲೆ ಏರಿಕೆ ಆಯಿತು ವೀಕ್ಷಕರೇ. ಈ ಪ್ರಕಾರ ಬಂಗಾರ ಬೆಳ್ಳಿ ಈ ಬಾರಿ ಇಳಿಕೆ ಆಗೋದಕ್ಕೆ ಕಾರಣವಾಗಿದೆ. ಅಂದ್ರೆ ಕಚ್ಚಾ ತೈಲ ಇಂಟರ್ಮೀಡಿಯೇಟ್ ಆಗಿದೆ, ಹೀಗಾಗಿ ಬೆಲೆ ಇಳಿಕೆ ಆಗಿತ್ತು ವೀಕ್ಷಕರೇ. ಈಗ ನೋಡಿ, 18 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಮತ್ತೆ ಈಗ ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 330 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. 1,08,250 ರೂಪಾಯಿ ಇದೆ. ಅಂದ್ರೆ ವೀಕ್ಷಕರೇ ಬರೋಬ್ಬರಿ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,08,000 ರೂಪಾಯಿ. ಇದು ಹೋದ ತಿಂಗಳು 1,14,000 ರೂಪಾಯಿ ಇತ್ತು. ಅಂದ್ರೆ 6,000 ರೂಪಾಯಿ ಈ ವಾರ ಒಂದು ಕೆಳಗಡೆ ಇದೆ. ಅಂದ್ರೆ ಬೆಲೆ ಇಳಿಕೆ ಆಗಿದೆ ಅಂತ ಅರ್ಥ. ಅಂದ್ರೆ ಈಗ ತಗೋಬೇಕಾ ಬೇಡವಾ, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಹೌದು, ಈಗ ನೀವು ತಗೋಬಹುದು ವೀಕ್ಷಕರೇ. ಎದಕ್ಕಂದ್ರೆ ಬೆಲೆ ಇಳಿಕೆ ಆಗಿದೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ ಸ್ವಲ್ಪ ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ಎದಕ್ಕಂತ ಹೇಳ್ತೀವಿ, ಎದಕ್ಕಂದ್ರೆ ಮುಂದಿನ ಬರೋ 2026 ಡಿಸೆಂಬರ್ ವರೆಗೆ, ಅಂದ್ರೆ ಈ ವರ್ಷ ಮುಗಿದು 2027 ಜನವರಿ ಬರ್ತಲ್ಲ ಹೊಸ ವರ್ಷ, ಅಲ್ಲಿವರೆಗೂ ಬಂಗಾರದ ಬೆಲೆ 1,80,000 ರೂಪಾಯಿ ದಾಟಲಿದೆ ಅಂತ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಒಂದು ಭವಿಷ್ಯವಾಣಿ ನುಡಿದಿದೆ ವೀಕ್ಷಕರೇ. ಅಂದ್ರೆ JP ಮಾರ್ಗನ್ ಎಂಬುವ ಒಂದು ಬ್ಯಾಂಕ್ ಇದೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಒಂದು ಹೇಳಿಕೆ ಕೊಟ್ಟಿದೆ. ಬಂಗಾರ $6,000 ಕ್ರಾಸ್ ಆಗಬಹುದು ಅಂತ ಲೆಕ್ಕಾಚಾರ ಮಾಡಿವೆ. ಸೊ ವೀಕ್ಷಕರೇ, ಅದು ಸತ್ಯವಾದ್ರೆ ಮುಂದಿನ ಬರೋ ದಿನ ಬಂಗಾರದ ಬೆಲೆ ಭಾರಿ ಒಂದು ಏರಿಕೆ ಆಗುವ ಚಾನ್ಸ್ ಕೂಡ ಇರುವಂತದ್ದು. ಮನೆಯಲ್ಲಿ ಬಂಗಾರ ಇಟ್ಟವ್ರಿಗೆ ಅದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ, 1,32,300 ರೂಪಾಯಿ. ಅಂದ್ರೆ ಇದು 22 ಕ್ಯಾರೆಟ್ ಆಗಿರೋದ್ರಿಂದ ಇದಕ್ಕೆ ನಾವು 916 ಆಭರಣ ಅಂತ ಕರಿತೀವಿ. ಆದ್ರೆ ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ. ಅದು 8% ಇರಬಹುದು, 12% ಇರಬಹುದು, 15% ಇರಬಹುದು. ನೀವು ಎಲ್ಲಿ ಜನ ಮೋಸ ಹೋಗ್ತೀರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ನೀವು ಹೋಗಬಹುದು. ನೋಡಿ, ಯಾವುದೇ ಒಂದು ಸಿಂಪಲ್ ಆಗಿರೋ ಒಂದು ಆಭರಣ ಇರಬಹುದು, ಮೇಕಿಂಗ್ ಚಾರ್ಜ್ ಕೆಲವೊಮ್ಮೆ ಇಲ್ಲ ಇದು ಆಂಟಿಕ್ ಪೀಸ್ ಅಂತ ಹೇಳಿ ನಿಮಗೆ 6% ಇದ್ದದ್ದು 15% ಅಂತ ಹೇಳ್ತಾರೆ. ಸೊ ನಿಮಗೆ 10% ಕೂಡ ಮೋಸ ಆತು ಅಂದ್ರೆ ಲಕ್ಷಕ್ಕೆ 10,000 ರೂಪಾಯಿ ಮೋಸ. ಸೊ ನೀವು ಬಂಗಾರ ತಗೊಳ್ಳುವಾಗ ತುಂಬಾ ಆತುರ ಪಡಬಾರದು. ಒಂದು 4 ರಿಂದ 5 ಕಡೆಗೆ ಕೇಳಬೇಕು ಮೇಕಿಂಗ್ ಚಾರ್ಜ್ ಎಷ್ಟಿದೆ, 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಹಾಕಿ ಕೊಡ್ತಾರೋ ಇಲ್ವೋ, BIS ಲೋಗೋ ಕೂಡ ಇರಬೇಕು. ಜೊತೆಗೆ HUID ಕೋಡ್ ಇದ್ರಂತೂ ತುಂಬಾ ಒಳ್ಳೆಯದು ವೀಕ್ಷಕರೇ. HUID ಕೋಡ್ ಇದ್ರೆ ಆ ಒಂದು ಕೋಡ್ ನಾವು ಆನ್ಲೈನ್ BIS ಕೇರ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಆ ಒಂದು ಬಂಗಾರದ ಪ್ಯೂರಿಟಿ ಏನಿದೆ, ಆ ಬಂಗಾರ ಎಲ್ಲಿ ಹಾಲ್ ಮಾರ್ಕ್ ಹಾಕಲಾಗಿದೆ ಮತ್ತೆ ಯಾವಾಗ ಹಾಕಿದ್ದಾರೆ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಒಂದು ವೇಳೆ ಎರರ್ ಅಂತ ಬಂದ್ರೆ, ನೋ ಡಾಟಾ ಫೌಂಡ್ ಅಂತ ಬಂದ್ರೆ ಆ ಬಂಗಾರದಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ಅರ್ಥ. ಸೊ ವೀಕ್ಷಕರೇ, ಬಂಗಾರ ತಗೊಳ್ಳುವಾಗ ಜನರು ದಯವಿಟ್ಟು ಹಾಲ್ ಮಾರ್ಕ್ ಇಲ್ಲದಿದ್ರೆ ತಗೋಬೇಡಿ. ಹಾಲ್ ಮಾರ್ಕ್ ಇದ್ರೆ ಮಾತ್ರ ಬಂಗಾರ ತಗೊಳ್ಳಿ. ಹಾಲ್ ಮಾರ್ಕ್ ತುಂಬಾ ಉಪಯೋಗವಾಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ಸಾಲ ಬೇಕು, ಬಂಗಾರದ ಮೇಲೆ ಸಾಲ ಬೇಕು, ಬಂಗಾರ ಅಡವಿಟ್ಟು ಸಾಲ ತಗೋತೀರಾ ಅಂದ್ರೆ ಹಾಲ್ ಮಾರ್ಕ್ ಕೇಳ್ತಾರೆ. ಇನ್ನು GST ಬಿಲ್ ಕೂಡ ಕಂಪಲ್ಸರಿ ತಗೊಳ್ಳಿ. ತುಂಬಾ ಜನ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಾರಲ್ಲ ಅವರಿಗೆ ಮುಂದಿನ ಬರೋ ಜನ
ಕೇಂದ್ರ ಸರ್ಕಾರ ಶಾಕ್ ಕೂಡ ಕೊಡಬಹುದು. ಸೊ ವೀಕ್ಷಕರೇ, BIS ಲೋಗೋ ಜೊತೆಗೆ ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೊಳ್ಳಿ. 916 ಇರ್ಲಿ, 750 ಇರ್ಲಿ, 18 ಕ್ಯಾರೆಟ್ ಇರ್ಲಿ, 22 ಕ್ಯಾರೆಟ್ ಇರ್ಲಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೋಬೇಕು ವೀಕ್ಷಕರೇ. ಇನ್ನು ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ಹೋಗಬೇಡಿ. ಕೆಲವೊಬ್ರು 20-30% ಮೇಕಿಂಗ್ ಚಾರ್ಜ್ ಹೇಳ್ತಾರೆ. ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿದ್ರೆ ಕಡಿಮೆ ಕೂಡ ಮಾಡ್ತಾರೆ ಅಂಗಡಿಯವರು. ಸೊ ನೀವು ಎಲ್ಲಿ ಕಡಿಮೆ ಮೇಕಿಂಗ್ ಚಾರ್ಜ್ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಲೋಗೋ ಹಾಕೊಡ್ತಾರೆ, ಅಲ್ಲಿ ನೀವು ಬಂಗಾರ ತಗೋಬಹುದು. ಇನ್ನು ಬಂಗಾರ ನೀವು ಕಡಿಮೆ ಬೆಲೆಗೆ ಯಾವ ತರ ತಗೋಬಹುದು ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ನೀವು ತಗೋಬಹುದು ವೀಕ್ಷಕರೇ. ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ನೋಡಿ, 10 ಗ್ರಾಮ್ ಇದು 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,44,300 ರೂಪಾಯಿ ತನಕ ಬಂದಿದೆ. ಅಂದ್ರೆ ಇದು 24 ಕ್ಯಾರೆಟ್ ಗಟ್ಟಿ ಬಂಗಾರ ಅಂತ ಕರಿತೀವಿ. ಒಂದು ತೊಲೆಗೆ ಈಗ 1,44,000 ರೂಪಾಯಿ ತನಕ ಬಂದಿದೆ. ಹೋದ ವಾರ 1,48,000 ರೂಪಾಯಿ ಇತ್ತು. ಹೋದ ತಿಂಗಳು 1,55,000 ರೂಪಾಯಿ ತನಕ ಬೆಲೆ ಇತ್ತು ವೀಕ್ಷಕರ. ಹತ್ರ 10,000 ರೂಪಾಯಿ ಇಳಿಮುಖದಲ್ಲಿದೆ ಹೋದ ತಿಂಗಳು ಈ ತಿಂಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಈಗ ಬೆಲೆ ಇಳಿಕೆ ಆಗಿರೋದ್ರಿಂದ ನೀವು ಒಟ್ಟಿಗೆ ತಗೋಬೇಡಿ. 10 ಗ್ರಾಮ್ ತಗೊಳ್ಳೋದಿದೆಯಾ, 1,44,000 ಒಟ್ಟಿಗೆ ಕೊಡಬೇಡಿ. ನೀವು ಇವತ್ತು 14,000 ರೂಪಾಯಿ ಕೊಟ್ಟು 1 ಗ್ರಾಮ್ ತಗೋಬಹುದು. ಅಂದ್ರೆ 1 ಗ್ರಾಮ್ 2 ಗ್ರಾಮ್ ಈ ತರ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ತಗೊಳ್ಳಿ. ಇದಕ್ಕೆ ಎವರೇಜ್ ಬೈಯಿಂಗ್ ಅಂತ ಕರೀತಾರೆ. ಎವರೇಜ್ ಬೈಯಿಂಗ್ ನೀವು ಮಾಡಿದ್ರೆ, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಖರೀದಿ ಮಾಡಿದ್ರೆ ಮಾರ್ಕೆಟ್ ಗಿಂತನೂ ಕೂಡ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. 10 ಗ್ರಾಮ್ ಒಟ್ಟಿಗೆ ತಗೊಂಡ್ಬಿಟ್ರೆ ನಾಳೆ ಬೆಲೆ ಇಳಿಕೆ ಆಗ್ಬಿಟ್ರೆ ನಿಮಗೆ ನಷ್ಟ ಆಗುತ್ತೆ. ಸೊ ವೀಕ್ಷಕರೇ, ಬೆಲೆ ಇಳಿಕೆ ಆದಾಗ ನೀವು ತಗೋಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.